ಈಗ ರಾಜಕೀಯ ಮೇಲಾಟಗಳು ಶುರುವಾಗಿದೆ. ಯಾಕಿಷ್ಟು ಖರ್ಚು ಮಾಡಬೇಕು? ಎಲ್ಲ ನಮ್ಮ ತೆರಿಗೆ ದುಡ್ಡಲ್ವಾ ಅಂತ ಹೇಳಿ. ಯಾಕಿಷ್ಟು ಖರ್ಚು ಮಾಡಬೇಕು? ನಮ್ಮ ತೆರಿಗೆ ದುಡ್ಡಲ್ವಾ? ಹೌದಾ? ಖರ್ಚಾಗ್ತಾ ಇದೆಯಾ? ನಷ್ಟ ಆಗ್ತಾ ಇದೆಯಾ? ಕುಂಭಮೇಳ ಮಾಡೋದ್ರಿಂದ ನಷ್ಟ ಆಗ್ತಾ ಇದೆಯಾ? ಒಂದು ಲೆಕ್ಕಾಚಾರ ಕೊಡ್ತೀನಿ ಕೇಳಿ. 2 ಲಕ್ಷ ಕೋಟಿ, 2,0,0,0,0 2 ಲಕ್ಷ ಕೋಟಿ ವ್ಯವಹಾರ ಆಗತ್ತೆ ಈ ಕುಂಭಮೇಳದ ಸಂದರ್ಭದಲ್ಲಿ. ಇದು ವಿಶ್ವದ ಅತೀ ದೊಡ್ಡ ಮಾನವೀಯತೆಯ ಅತೀ ದೊಡ್ಡ ಸಭೆ ಇದು. 40 ಕೋಟಿ ಜನ ಭಾಗವಹಿಸ್ತಾರೆ. 40 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವ ಉತ್ಸವ. ಬರೋಬ್ಬರಿ 40 ಕೋಟಿ ಅಂದರೆ ಎಷ್ಟು ಗೊತ್ತಾ? ವಿಶ್ವದ ಹಿರಿಯಣ್ಣ ಅಮೆರಿಕ ಮತ್ತು ರಷ್ಯಾದ ಎರಡೂ ದೇಶಗಳ, ಒಂದು ಕಾಲದಲ್ಲಿ ಶೀತಲ ಸಮರ ಇತ್ತಲ್ಲ ಈ ಎರಡೂ ದೇಶಗಳಿಗೆ, ಆ ಎರಡೂ ದೇಶಗಳ ಜನಸಂಖ್ಯೆಯನ್ನು ಸೇರಿಸಿದರೂ ಕೂಡ 40 ಕೋಟಿ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಡೀ ಅಮೆರಿಕಾಗೆ ಅಮೆರಿಕ, ರಷ್ಯಾಗೆ ರಷ್ಯಾ ಬಂದರೂ ಕೂಡ ಈ ಜನಸಂಖ್ಯೆಯನ್ನು ಮೀರಿಸೋಕ್ಕಾಗಲ್ಲ. ಅಫ್ಕೋರ್ಸ್ ಕುಂಭಮೇಳಕ್ಕೆ ನೀರಿನಂತೆ ಹಣ ಸುರಿದಿದೆ ಸರ್ಕಾರ. ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆ ಅಂತ ಕೆಲವರು ಕೆರಳ್ತಾ ಇದ್ದಾರೆ. ಇದು ಹೆಂಗೆ ಅಂತಂದರೆ, ನ್ಯೂ ಇಯರ್ಗೆ ಪಟಾಕಿ ಸಿಡಿಸ್ಬೋದು, ಕ್ರಿಸ್ಮಸ್ಗೆ ಪಟಾಕಿ ಸಿಡಿಸ್ಬೋದು, ಹಬ್ಬ ಹರಿದಿನಗಳಿಗೆ ಮಾತ್ರ ಪಟಾಕಿ ಸಿಡಿಸೋಂಗಿಲ್ಲ, ದೀಪಾವಳಿಗೆ ಮಾತ್ರ ಸಿಡಿಸೋಂಗಿಲ್ಲ, ಮದುವೆ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಪಟಾಕಿ ಸಿಡಿಸ್ಬೋದು. ದೀಪಾವಳಿ ಬಂದ ತಕ್ಷಣ ಮಾತ್ರ ಅಯ್ಯೋ ಪಟಾಕಿ ಸಿಡಿಸೋಂಗಿಲ್ಲ, ಹಾಳಾಗ್ಬಿಡ್ತದೆ ಅಂತೇಳಿ. ಎಷ್ಟು ಹಾಳಾಗ್ತದೋ ಅಷ್ಟೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಪರಿಸರ ಎಷ್ಟು ಹಾನಿ ಆಗುತ್ತೋ ಆ ಹಾನಿಯಾಗಿರೋ ಪರಿಸರವನ್ನು ಸರಿ ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಯಾಗಗಳ ಮುಖಾಂತರ, ಹೋಮಗಳ ಮುಖಾಂತರ. ಹೌದು, ಒಂದು ಚಮಚ ತುಪ್ಪ ಬೆಂಕಿಯಲ್ಲಿ ಬೆಂದಾಗ ಏನಾಗುತ್ತೆ ಅನ್ನೋದನ್ನು ಸೈಂಟಿಫಿಕ್ ಆಗಿ ಗೂಗಲ್ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ಎಷ್ಟು ಪರಿಶುದ್ಧವಾಗುತ್ತೆ ವಾತಾವರಣ ಅಂತ. ಬೇರೆ ಯಾವುದರಲ್ಲೂ ಆ ವ್ಯವಸ್ಥೆಗಳಿಲ್ಲ. ಆದರೆ ಮಹಾಕುಂಭದಿಂದ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಸರ್ಕಾರಕ್ಕೆ. ಕುಂಭಮೇಳದಿಂದ 2 ಲಕ್ಷ ಕೋಟಿ ರೂಪಾಯಿ ಆದಾಯ. ಎಷ್ಟು 2 ಲಕ್ಷ ಕೋಟಿ ಅಂದರೆ? 2 ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಅರ್ಧ ಬಜೆಟ್ಗಿಂತ ಜಾಸ್ತಿ. ಹತ್ರ 4 ವರ್ಷದ ಗ್ಯಾರಂಟಿ ಯೋಜನೆಯನ್ನು ಕೊಡ್ಬೋದು. 53,000 ಕೋಟಿ, 53,000 ಕೋಟಿ, 53,000 ಕೋಟಿ, 53,000 ಕೋಟಿ, ಅಷ್ಟು ದುಡ್ಡು ಬರುತ್ತೆ. ಕರ್ನಾಟಕದಲ್ಲಿದ್ದರೆ ಮಾಡ್ಬೋದಾಗಿತ್ತು ನೋಡಿ, ಒಂದು ಕುಂಭಮೇಳ ಮಾಡ್ಬೋದಾಗಿತ್ತು. ಈ ಸಂಪನ್ಮೂಲ ಕ್ರೋಢೀಕರಣ ಅಂತಾರಲ್ಲ, ಇಂಥದಕ್ಕೆಲ್ಲ ತುಂಬ ಅವಕಾಶ ಇದೆ. ಹೆಂಗೆ ಇದು? 40 ಕೋಟಿ ಜನ ಕನಿಷ್ಠ 5,000 ರೂಪಾಯಿ ಖರ್ಚು ಮಾಡಿದರೆ ಸಾಕಾಗತ್ತೆ. ನಿಮಗೆ ಗೌರ್ಮೆಂಟ್ ಆಫೀಷಿಯಲ್ಗಳಿಗೆ ಒಂದು ಟೂರ್ ಪ್ಯಾಕೇಜ್ ಕೊಡ್ತಾ ಇತ್ತು ಸರ್ಕಾರ, ಕೊಡುತ್ತೆ. 4 ವರ್ಷಕ್ಕೊಮ್ಮೆ ಒಂದು ಟೂರ್ ಪ್ಯಾಕೇಜ್ ಇರುತ್ತೆ. ಆ ಟೂರ್ ಪ್ಯಾಕೇಜಿನ ಪ್ಲ್ಯಾನ್ ಹೆಂಗಿರ್ತದೆ, ನೀವು ಊರಲ್ಲಿ ಟೂರ್ ಹೋಗಬಾರ್ದು, ದೂರಕ್ಕೆ ಹೋಗಬೇಕು, ಹಿಂಗೆಲ್ಲ ಇರ್ತದೆ. ರಾಜಸ್ಥಾನ್, ಕಾಶ್ಮೀರ್ ಆ ಥರ ಹೋಗಿ. ಯಾಕೆ ಅಂದರೆ ಅದರ ಉದ್ದೇಶ ಬರೆದಿದ್ದಾರೆ, ನೀವು ನೋಡ್ಕೊಳ್ಬೇಕಿದ್ರೆ. ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದದ್ದೊಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ನೌಕರ ದೂರದ ಕಾಶ್ಮೀರದಲ್ಲಿ ಹೋಗಿ ಅಥವಾ ರಾಜಸ್ಥಾನದಲ್ಲಿ ಹೋಗಿ ಅಲ್ಲಿ ಖರ್ಚು ಮಾಡಿದಾಗ ಅಲ್ಲಿ ಬೆಳವಣಿಗೆ ಆಗತ್ತೆ, ರೊಟೇಟ್ ಆಗತ್ತೆ ದುಡ್ಡು. ಇದು ಕೂಡ ಅದೇ ಥರ ಆಗೋದು. ಇಂಥ ಅವಕಾಶಗಳು ಕರ್ನಾಟಕದಲ್ಲಿ ಇದ್ದಿದ್ದರೆ ಖಂಡಿತವಾಗಲೂ ಇಂಥ ಆದಾಯ ಬರ್ತಾ ಇತ್ತು. 2 ಲಕ್ಷ ಕೋಟಿ ರೂಪಾಯಿ ಆದಾಯ ಉತ್ಪತ್ತಿ ಆಗತ್ತೆ. ಪ್ಯಾಕ್ ಮಾಡಿದ ಆಹಾರಗಳು, ನೀರು, ಬಿಸ್ಕತ್ಗಳು, ಜ್ಯೂಸ್ ಮತ್ತು ಊಟ ಸೇರಿದಂತೆ ಅನೇಕ ಆಹಾರಗಳು. ಕೇವಲ ಪಾನೀಯ ಮಾರಾಟದಿಂದಲೇ 20,000 ಕೋಟಿ ಲಾಭ. ಕೇವಲ ಪಾನೀಯ ಮಾರಾಟದಿಂದ. ವೀಕ್ಷಕರೇ, ಕರ್ನಾಟಕದ ಅಬಕಾರಿ ಇಲಾಖೆಯಿಂದ ವರ್ಷಕ್ಕೆ ಬರೋದು 30,000 ಕೋಟಿ. ಇಲ್ಲಿ ಕೇವಲ 20,000 ಕೋಟಿ ಪಾನೀಯ ಮಾರಾಟದಿಂದ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ತೈಲ, ದೀಪಗಳು, ಗಂಗಾಜಲ, ವಿಗ್ರಹಗಳು, ಧೂಪದ್ರವ್ಯಗಳು, ಧಾರ್ಮಿಕ ಪುಸ್ತಕ ಮಾರಾಟದಿಂದ 20,000 ಕೋಟಿ ಲಾಭ ಬರುತ್ತೆ. ಟ್ರಾವೆಲ್ಸ್ನಿಂದಲೇ 10,000 ಕೋಟಿ ನಿರೀಕ್ಷೆ ಇದೆ. ಇಷ್ಟೆಲ್ಲವೂ ಕೂಡ ಬಂದು 2 ಲಕ್ಷ ಕೋಟಿ ಆಗುತ್ತೆ. ನೆಕ್ಸ್ಟ್, ಈಗ ರಾಜಕೀಯ ಮೇಲಾಟಗಳು ಶುರುವಾಗಿದೆ. ಯಾಕಿಷ್ಟು ಖರ್ಚು ಮಾಡಬೇಕು? ಎಲ್ಲ ನಮ್ಮ ತೆರಿಗೆ ದುಡ್ಡಲ್ವಾ ಅಂತ ಹೇಳಿ. ಯಾಕಿಷ್ಟು ಖರ್ಚು ಮಾಡಬೇಕು? ನಮ್ಮ ತೆರಿಗೆ ದುಡ್ಡಲ್ವಾ? ಹೌದಾ? ಖರ್ಚಾಗ್ತಾ ಇದೆಯಾ? ನಷ್ಟ ಆಗ್ತಾ ಇದೆಯಾ?
ಕುಂಭಮೇಳ ಮಾಡೋದ್ರಿಂದ ನಷ್ಟ ಆಗ್ತಾ ಇದೆಯಾ? ಒಂದು ಲೆಕ್ಕಾಚಾರ ಕೊಡ್ತೀನಿ ಕೇಳಿ. 2,00,000 ಕೋಟಿ, 2,0,0,0,0 2,00,000 ಕೋಟಿ ವ್ಯವಹಾರ ಆಗತ್ತೆ ಈ ಕುಂಭಮೇಳದ ಸಂದರ್ಭದಲ್ಲಿ. ಇದು ವಿಶ್ವದ ಅತೀ ದೊಡ್ಡ ಮಾನವೀಯತೆಯ ಅತೀ ದೊಡ್ಡ ಸಭೆ ಇದು. 40 ಕೋಟಿ ಜನ ಭಾಗವಹಿಸ್ತಾರೆ. 40 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವ ಉತ್ಸವ. ಬರೋಬ್ಬರಿ 40 ಕೋಟಿ ಅಂದರೆ ಎಷ್ಟು ಗೊತ್ತಾ? ವಿಶ್ವದ ಹಿರಿಯಣ್ಣ ಅಮೆರಿಕ ಮತ್ತು ರಷ್ಯಾದ ಎರಡೂ ದೇಶಗಳ, ಒಂದು ಕಾಲದಲ್ಲಿ ಶೀತಲ ಸಮರ ಇತ್ತಲ್ಲ ಈ ಎರಡೂ ದೇಶಗಳಿಗೆ, ಆ ಎರಡೂ ದೇಶಗಳ ಜನಸಂಖ್ಯೆಯನ್ನು ಸೇರಿಸಿದರೂ ಕೂಡ 40 ಕೋಟಿ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಡೀ ಅಮೇರಿಕ, ರಷ್ಯಾ ಬಂದರೂ ಕೂಡ ಈ ಜನಸಂಖ್ಯೆಯನ್ನು ಮೀರಿಸೋಕ್ಕಾಗಲ್ಲ. ಅಫ್ಕೋರ್ಸ್ ಕುಂಭಮೇಳಕ್ಕೆ ನೀರಿನಂತೆ ಹಣ ಸುರಿದಿದೆ ಸರ್ಕಾರ. ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಇದು ಹೆಂಗೆ ಅಂತಂದರೆ, ನ್ಯೂ ಇಯರ್ಗೆ ಪಟಾಕಿ ಸಿಡಿಸ್ಬೋದು, ಕ್ರಿಸ್ಮಸ್ಗೆ ಪಟಾಕಿ ಸಿಡಿಸ್ಬೋದು, ಹಬ್ಬ ಹರಿದಿನಗಳಿಗೆ ಮಾತ್ರ ಪಟಾಕಿ ಸಿಡಿಸೋಂಗಿಲ್ಲ, ದೀಪಾವಳಿಗೆ ಮಾತ್ರ ಸಿಡಿಸೋಂಗಿಲ್ಲ, ಮದುವೆ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಪಟಾಕಿ ಸಿಡಿಸ್ಬೋದು. ದೀಪಾವಳಿ ಬಂದ ತಕ್ಷಣ ಮಾತ್ರ ಅಯ್ಯೋ ಪಟಾಕಿ ಸಿಡಿಸೋಂಗಿಲ್ಲ, ಹಾಳಾಗ್ಬಿಡ್ತದೆ ಅಂತೇಳಿ. ಎಷ್ಟು ಹಾಳಾಗ್ತದೋ ಅಷ್ಟೇ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಪರಿಸರ ಎಷ್ಟು ಹಾನಿ ಆಗುತ್ತೋ ಆ ಹಾನಿಯಾಗಿರೋ ಪರಿಸರವನ್ನು ಸರಿ ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಯಾಗಗಳ ಮುಖಾಂತರ, ಹೋಮಗಳ ಮುಖಾಂತರ. ಹೌದು, ಒಂದು ಚಮಚ ತುಪ್ಪ ಬೆಂಕಿಯಲ್ಲಿ ಬೆಂದಾಗ ಏನಾಗುತ್ತೆ ಅನ್ನೋದನ್ನು ಸೈಂಟಿಫಿಕ್ ಆಗಿ ಗೂಗಲ್ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ಎಷ್ಟು ಪರಿಶುದ್ಧವಾಗುತ್ತೆ ವಾತಾವರಣ ಅಂತ. ಬೇರೆ ಯಾವುದರಲ್ಲೂ ಆ ವ್ಯವಸ್ಥೆಗಳಿಲ್ಲ. ಆದರೆ ಮಹಾಕುಂಭದಿಂದ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಸರ್ಕಾರಕ್ಕೆ. ಕುಂಭಮೇಳದಿಂದ 2,00,000 ಕೋಟಿ ರೂಪಾಯಿ ಆದಾಯ. ಎಷ್ಟು 2,00,000 ಕೋಟಿ ಅಂದರೆ? 2,00,000 ಕೋಟಿ ಅಂದರೆ ಕರ್ನಾಟಕದ ಅರ್ಧ ಬಜೆಟ್ಗಿಂತ ಜಾಸ್ತಿ. ಹತ್ರ 4 ವರ್ಷದ ಗ್ಯಾರಂಟಿ ಯೋಜನೆಯನ್ನು ಕೊಡ್ಬೋದು. 53,000 ಕೋಟಿ, 53,000 ಕೋಟಿ, 53,000 ಕೋಟಿ, 53,000 ಕೋಟಿ, ಅಷ್ಟು ದುಡ್ಡು ಬರುತ್ತೆ. ಕರ್ನಾಟಕದಲ್ಲಿದ್ದರೆ ಮಾಡ್ಬೋದಾಗಿತ್ತು ನೋಡಿ, ಒಂದು ಕುಂಭಮೇಳ ಮಾಡ್ಬೋದಾಗಿತ್ತು. ಈ ಸಂಪನ್ಮೂಲ ಕ್ರೋಢೀಕರಣ ಅಂತಾರಲ್ಲ, ಇಂಥದಕ್ಕೆಲ್ಲ ತುಂಬ ಅವಕಾಶ ಇದೆ. ಹೆಂಗೆ ಇದು? 40 ಕೋಟಿ ಜನ ಕನಿಷ್ಠ 5,000 ರೂಪಾಯಿ ಖರ್ಚು ಮಾಡಿದರೆ ಸಾಕಾಗತ್ತೆ. ನಿಮಗೆ ಗೌರ್ಮೆಂಟ್ ಆಫೀಷಿಯಲ್ಗಳಿಗೆ ಒಂದು ಟೂರ್ ಪ್ಯಾಕೇಜ್ ಕೊಡ್ತಾ ಇತ್ತು ಸರ್ಕಾರ, ಕೊಡುತ್ತೆ. 4 ವರ್ಷಕ್ಕೊಮ್ಮೆ ಒಂದು ಟೂರ್ ಪ್ಯಾಕೇಜ್ ಇರುತ್ತೆ. ಆ ಟೂರ್ ಪ್ಯಾಕೇಜಿನ ಪ್ಲ್ಯಾನ್ ಹೆಂಗಿರ್ತದೆ, ನೀವು ಊರಲ್ಲಿ ಟೂರ್ ಹೋಗಬಾರ್ದು, ದೂರಕ್ಕೆ ಹೋಗಬೇಕು, ಹಿಂಗೆಲ್ಲ ಇರ್ತದೆ. ರಾಜಸ್ಥಾನ್, ಕಾಶ್ಮೀರ್ ಆ ಥರ ಹೋಗಿ. ಯಾಕೆ ಅಂದರೆ ಅದರ ಉದ್ದೇಶ ಬರೆದಿದ್ದಾರೆ, ನೀವು ನೋಡ್ಕೊಳ್ಬೇಕಿದ್ರೆ. ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ನೌಕರ ದೂರದ ಕಾಶ್ಮೀರದಲ್ಲಿ ಹೋಗಿ ಅಥವಾ ರಾಜಸ್ಥಾನದಲ್ಲಿ ಹೋಗಿ ಅಲ್ಲಿ ಖರ್ಚು ಮಾಡಿದಾಗ ಅಲ್ಲಿ ಬೆಳವಣಿಗೆ ಆಗತ್ತೆ, ರೊಟೇಟ್ ಆಗತ್ತೆ ದುಡ್ಡು. ಇದು ಕೂಡ ಅದೇ ಥರ ಆಗೋದು. ಇಂಥ ಅವಕಾಶಗಳು ಕರ್ನಾಟಕದಲ್ಲಿ ಇದ್ದಿದ್ದರೆ ಖಂಡಿತವಾಗಲೂ ಇಂಥ ಆದಾಯ ಬರ್ತಾ ಇತ್ತು. 2,00,000 ಕೋಟಿ ರೂಪಾಯಿ ಆದಾಯ ಉತ್ಪತ್ತಿ ಆಗತ್ತೆ. ಪ್ಯಾಕ್ ಮಾಡಿದ ಆಹಾರಗಳು, ನೀರು, ಬಿಸ್ಕತ್ಗಳು, ಜ್ಯೂಸ್ ಮತ್ತು ಊಟ ಸೇರಿದಂತೆ ಅನೇಕ ಆಹಾರಗಳು. ಕೇವಲ ಪಾನೀಯ ಮಾರಾಟದಿಂದಲೇ 20,000 ಕೋಟಿ ಲಾಭ. ಕೇವಲ ಪಾನೀಯ ಮಾರಾಟದಿಂದ. ವೀಕ್ಷಕರೇ, ಕರ್ನಾಟಕದ ಅಬಕಾರಿ ಇಲಾಖೆಯಿಂದ ವರ್ಷಕ್ಕೆ ಬರೋದು 30,000 ಕೋಟಿ. ಇಲ್ಲಿ ಕೇವಲ 20,000 ಕೋಟಿ ಪಾನೀಯ ಮಾರಾಟದಿಂದ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ತೈಲ, ದೀಪಗಳು, ಗಂಗಾಜಲ, ವಿಗ್ರಹಗಳು, ಧೂಪದ್ರವ್ಯಗಳು, ಧಾರ್ಮಿಕ ಪುಸ್ತಕ ಮಾರಾಟ